ಅಧಿಕಾರದಲ್ಲಿರುವ ಸಿದ್ದರಾಮಯ್ಯ ಅವರಿಗಿಂತ ಸೈಲೆಂಟ್ ಆಗಿರೋ ಸಿದ್ದರಾಮಯ್ಯ ಅವರೇ ತುಂಬಾ ಡೇಂಜರ್ ಅಂತ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ಆರಂಭ ಆಗಿದೆ. ಇಸ್ ದಟ್ ಟ್ರೂ ಸರ್? ಹೊರನೋಟಕ್ಕೆ ಆ ಒಂದು ಗುಮಾನಿ ಬರ್ತದೆ. ಅದು ಕೂಡ ನಾವು ಕೇಳ್ತಾ ಇರೋದು ಕೂಡ ಅದು ಕೂಡ ಮೂಲಗಳಿಂದ ಬರತಕ್ಕಂಥ ಮಾಹಿತಿಗಳು. ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದ್ರೆ ಸಿದ್ದರಾಮಯ್ಯನವರು ಬಹುತೇಕ ತಮ್ಮ ಬೆಂಬಲಿಗರನ್ನೇ ಸಂಪುಟದಲ್ಲಿ ಸೇರ್ಪಡೆ ಮಾಡಿದ್ದನ್ನು ನೋಡಿದ್ರೆ ಆದ ಸಂಶಯ ಬರೋದು ಸಹಜ. ಅದರಲ್ಲೂ ಕೂಡ ಅನೇಕರು ಹೇಳೋ ಥರ ಡಿ ಕೆ ಶಿವಕುಮಾರ್ ಎಲ್ಲಿ ಹೈಕಮಾಂಡ್ಗೆ ಎಲ್ಲವನ್ನು ಬಿಟ್ಟು ಸುಮ್ಮನಾಗ್ಬಿಟ್ರ ಅಂತ. ಹಿಂದೆ ಕೂಡ ಹಾಗೇನೆ ಮುಖ್ಯಮಂತ್ರಿ ಅಧಿಕಾರ ಹಸ್ತಾಂತರ ಆಗಬೇಕಾದ್ರೂ ಕೂಡ ನನ್ನ ಹೈಕಮಾಂಡ್ಗೆ ಅದಕ್ಕೆ ಬಿಟ್ಬಿಟ್ಟಿದ್ದೇನೆ, ಅವ್ರು ಹೇಳಿದಂಗೆ ಕೇಳ್ತೇನೆ ಅಂತ ಹೊಟ್ಟಿದ್ರು. ಸಿದ್ದರಾಮಯ್ಯನವರ ಬಣದವರು ಅವರ ಮಗ ಯತೀಂದ್ರ ಇಲ್ಲ ನಮ್ಮಪ್ಪನ 5 ವರ್ಷ ಮುಖ್ಯಮಂತ್ರಿ ಹೇಳ್ತಾನೆ ಹೋಗ್ತಿದ್ರು. ಬಟ್ ಆ ಒಂದು ಏನಂತಾರೆ ಅದಕ್ಕೆ ಆ ಒಂದು ಪವರ್ ಸೆಂಟರ್ ಯಾಕೆ ಆಗಿದ್ದಾರೆ ಸಿದ್ದರಾಮಯ್ಯ, ಆ ಡೇಂಜರು ವೆದರ್ ಇಟ್ ಈಸ್ ಡೇಂಜರಸ್ ಆರ್ ನಾಟ್, ದ್ಯಾಟ್ಸ್ ಡಿಫ್ರೆಂಟ್ ಥಿಂಗ್, ಅದು ಬೇರೆ ಡಿಬೇಟು. ಆದರೆ ಆ ರೀತಿಯ ಪವರ್ ಸೆಂಟರ್, ಫಾರ್ಮಿಡೇಬಲ್ ಪವರ್ ಸೆಂಟರ್, ಅಷ್ಟು ಒಂದು ಬಲಾಢ್ಯ ಪವರ್ ಸೆಂಟರ್ ಆಗೋದಕ್ಕೆ ಮುಖ್ಯ ಕಾರಣ ಅವರು ಅಹಿಂದದಿಂದಲೇ ಕಾಂಗ್ರೆಸ್ಸು ಅಂತ ಅಂದ್ಕೊಂಡ್ಬಿಟ್ಟಿರೋದು. ಅಹಿಂದದಿಂದಲೇ ಕಾಂಗ್ರೆಸ್ ಅಂತ ಆಗಿದ್ದರೆ 2018 ಚುನಾವಣೆಯನ್ನು ಸಿದ್ದರಾಮಯ್ಯ ಸೋಲ್ತಿರಲಿಲ್ಲ. 5 ವರ್ಷ ಸಕ್ಸಸ್ಫುಲ್ ಸರ್ಕಾರ ಮಾಡಿದಂಥ ಸಿದ್ದರಾಮಯ್ಯ, ಅಹಿಂದ ನಾಯಕ ಸಿದ್ದರಾಮಯ್ಯ 2018 ಚುನಾವಣೆ ಯಾಕೆ ಸೋತರು? ಹೀಗಾಗಿ ಆ ಒಂದು ನೆರೇಟಿವ್ ಇದೆಯಲ್ಲ, ಅದನ್ನೆಲ್ಲ ಒಂದು ಕಡೆ ಪಾರ್ಟಿ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೂಡ ಮುಂದಿನ ದಿನಗಳಲ್ಲಿ ರಾಜಕಾರಣ ಸ್ವಲ್ಪ ಹಿಂದುಳಿದ ವರ್ಗಗಳ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಧೋರಣೆ ಇರೋದ್ರಿಂದ ದೇ ವಿಲ್ ಗಿವ್ ಎಮ್ ಇಂಪಾರ್ಟೆನ್ಸ್. ಬಟ್ ಹಾಗೆ ಅಂದ ತಕ್ಷಣ ಎಲ್ಲವೂ ನನ್ನ ಮೂಗಿನ ನೇರಕ್ಕೆ ನಡಿಬೇಕು, ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲೂ ನಡಿಬೇಕು ಅಂದ್ರೆ ದ್ಯಾಟ್ ಬಿಕಮ್ಸ್ ಅ ಡೇಂಜರಸ್ ಟ್ರೆಂಡ್. ಅದು ಡೇಂಜರಸ್. ಸರ್, ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ. ಇವತ್ತು ಅಥವಾ ನಾಳೆ ಒಳಗೆ ಖಾತೆಗಳನ್ನ ನೀನ್ ಇಂಥ ಇಲಾಖೆಯ ಸಚಿವ ಅಂತ ಹಂಚಿದ್ರೆ ವೆಲ್ ಅಂಡ್ ಗುಡ್. ಹಂಚಿಕೆ ಮಾಡಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಯಾವ ರೀತಿಯ ಬ್ಯಾಕ್ಲಾಶ್ ಆಗುತ್ತೆ? ಅಲ್ಲ, ಹಂಚಿಕೆ ಮಾಡಿದ್ರೆ ವೆಲ್ ಅಂಡ್ ಗುಡ್ ಅಷ್ಟೇ ಅಲ್ಲ, ಹಂಚಿಕೆ ಮಾಡಿದ ಮೇಲೆ ಅವ್ರು ಒಪ್ಕೋಬೇಕದನ್ನ ಕೊಟ್ಟದನ್ನ, ನನಗೆ ಅದು ಬೇಕು ಇದು ಬೇಕು ಮತ್ತೆ ಆ ತರ ರಾಜೀನಾಮೆ ಕೊಡ್ತೀನಿ ಅಂತ ಹೋದ್ರೆ ಅದೊಂದು ಅಪಾಯ ಇದೆ. ಇದ್ದಾಗಲೇ ಇಬ್ರು 19 ಜನ ಇದ್ದಾಗ ಇನ್ನೆಷ್ಟು ಜನ ಅಂತ ಬರುತ್ತೆ. ಇದು ಒಟ್ಟಾರೆಯಾಗಿ ನೆರೇಟಿವ್ ಏನು ಗೊತ್ತಾ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಈ ತರ ಗೊಂದಲಗಳಾಗ್ಲಿಲ್ಲ, ಡಿ ಕೆ ಶಿವಕುಮಾರ್ ಈ ತರ ಗೊಂದಲಗಳಿದ್ದಾವೆ. ಮಾಡೋರು ಯಾರು ಸರ್? ಅವರು ಅಸಮರ್ಥರು ಅಂತ ನೆರೇಟಿವ್ ಬೇಕಾಗಿದೆ. ಡಿ ಕೆ ಶಿವಕುಮಾರ್ ಈಸ್ ಇನ್ಕ್ಯಾಪಬಲ್ ಆಫ್ ಮ್ಯಾನೇಜಿಂಗ್ ಹಿಸ್ ಓನ್ ಕ್ಯಾಬಿನೆಟ್ ಅಂತ ಒಂದು ನೆರೇಟಿವ್ ಬೇಕು. ಹೊರಗಿನ ಬಾಹ್ಯ ಶಕ್ತಿಯ ಆಟಗಳಲ್ಲ, ಆಂತರಿಕವಾಗಿ ಮಾಡ್ಕೋಬೇಕು. ಅನೇಕ ಸರಿ ಮಾತು ಇನ್ನೊಮ್ಮೆ ಹೇಳ್ತೇನೆ, ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಡೇಂಜರ್, ಅದು ತುಂಬಾ ಡೇಂಜರ್. ಮನೆಯೊಳಗಿನ ಕಿಚ್ಚು. ಕರೆಕ್ಟ್. ಎನಿವೆ, ಥ್ಯಾಂಕ್ ಯು ಸೋ ಮಚ್.